ಕನ್ನಡ ತಂತ್ರಾಂಶ. ಕನ್ನಡ ತಂತ್ರಾಂಶ. ಇದು ತಂತ್ರಜ್ಞಾನದ ವಿಶ್ವಕೋಶ. ಇದೇ ರೀತಿ ಇನ್ನು ಹೆಚ್ಚು ಟ್ಯುಟೋರಿಯಲ್ಗಳಿಗಾಗಿ ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದಕ್ಕೆ ಈ ಐಕಾನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಡಬಲ್ ಟ್ಯಾಪ್ ಮಾಡಿದ ನಂತರ ಸಬ್ಸ್ಕ್ರೈಬ್ ಬಟನ್ ಪಕ್ಕನೇ ಇರುವಂಥ ಈ ಐಕಾನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ನಮ್ಮ ಕನ್ನಡ ತಂತ್ರಾಂಶಕ್ಕೆ ಅಪ್ಲೋಡ್ ಆಗುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಳನ್ನ ಪಡ್ಕೊಳ್ಳಿ. ಕನ್ನಡ ತಂತ್ರಾಂಶದ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಆತ್ಮೀಯ ಗೆಳೆಯ ಜೇಸನ್. ಸ್ನೇಹಿತರೆ, ಇವತ್ತು ನಾನೊಂದು ಹೊಸ ಟ್ಯುಟೋರಿಯಲ್ ಜೊತೆ ನಿಮ್ಮ ಮುಂದೆ ಇದ್ದೀನಿ. ಇವತ್ತು MP3 ಸ್ಟುಡಿಯೋ ಅನ್ನೋ ಒಂದು ಆ್ಯಪ್ ಮೂಲಕ ನಮ್ಮ ಮೊಬೈಲಲ್ಲೇ ರಿಂಗ್ಟ್ಯೂನ್ಗಳನ್ನ ಯಾವ ರೀತಿ ಕಟ್ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ಈ ಟ್ಯುಟೋರಿಯಲ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ಟ್ಯುಟೋರಿಯಲ್ನ ಪ್ರಾರಂಭ ಮಾಡೋಣ. ಹಬ್ಬ ಹಬ್ಬ ಬಂತು, ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು, ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಮೊದಲನೇದಾಗಿ ನಾವೀಗ ಆ್ಯಪ್ಸ್ಗೆ ಹೋಗಿ MP3 ಸ್ಟುಡಿಯೋನ ನಾನು ಓಪನ್ ಮಾಡ್ತೀನಿ. ಪ್ಲೇಸ್ಟೋರಲ್ಲಿ MP3 ಸ್ಟುಡಿಯೋ ಅಂತ ಸರ್ಚ್ ಮಾಡಿದ್ರೆ MP3 ಸ್ಟುಡಿಯೋ ರಿಂಗ್ಟ್ಯೂನ್ ಕಟ್ಟರ್ ಆ್ಯಪ್ ಸಿಗುತ್ತೆ. ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ಇಲ್ಲಿ ಆ್ಯಪ್ ಲಿಸ್ಟಲ್ಲಿ ನಾನು MP3 ಸ್ಟುಡಿಯೋ ಇಲ್ಲಿದೆ. ಡಬಲ್ ಟ್ಯಾಪ್ ಮಾಡಿದೆ, ಅದಕ್ಕೆ ಓಪನ್ ಮಾಡ್ತಾ ಇದ್ದೀನಿ. MP3 ಸ್ಟುಡಿಯೋ ಆ್ಯಪ್ನ ಓಪನ್ ಆಗ್ತಾ ಇದೆ. ಸ್ಟಾರ್ಟಿಂಗ್ ಅಡ್ವರ್ಟೈಸ್ ಬರುತ್ತೆ, ಹಂಗೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ MP3 ಪ್ಲೇಯರ್, MP3 ಕಟರ್, ಮರ್ಜ್ ಸಾಂಗ್ಸ್, ಟ್ಯಾಗ್ ಎಡಿಟರ್, MP3 ಮಿಕ್ಸರ್, ಸೇವ್ಡ್ ಫೈಲ್ಸ್, ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ಹಾಗಾದ್ರೆ ನಮ್ಗೆ ಯಾವುದು ಇದರಲ್ಲಿ ಇಷ್ಟರಲ್ಲಿ ನಮ್ಗೆ ಬೇಕಾಗಿರುವಂಥದ್ದು MP3 ಕಟ್ ಮಾಡಬೇಕಾಗಿರುವಂಥದ್ದು. ಸೊ ದಟ್ MP3 ಕಟರ್ ಬಟನ್ ಅಂತಿದೆ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. ಇಲ್ಲಿ ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ಇಲ್ಲಿ MP3 ಕಟರ್ ಓಪನ್ ಆಯಿತು. ಸ್ವೈಪ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಫೋಲ್ಡರ್ ಮತ್ತು ಸರ್ಚ್ ಅನ್ನೋದೊಂದು ಎರಡು ಆಪ್ಷನ್ ತೋರಿಸ್ತಾ ಇದೆ. ಇಲ್ಲಿ ಸರ್ಚ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಮಗೆ ಬೇಕಾದ ನಮ್ಮ ಫೋನಲ್ಲಿರುವಂಥ ಸಾಂಗು, ನಮ್ಮ ಮೆಮೊರಿ ಕಾರ್ಡಲ್ಲಿ ಅಥವಾ ಫೋನ್ ಮೆಮೊರಿಯಲ್ಲಿ ಎಲ್ಲಿದೆ ಸಾಂಗು, ಇದನ್ನು ನಾವು ಸರ್ಚಲ್ಲಿ ನಾವು ಟೈಪ್ ಮಾಡಿ ಸರ್ಚ್ ಮಾಡ್ಕೋಬೋದು. ಇಲ್ಲಾಂದರೆ ಫೋಲ್ಡರ್ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ನಮ್ಮ ಯಾವ ಫೋಲ್ಡರಲ್ಲಿದೆ ಅಲ್ಲಿಗೆ ಫೋಲ್ಡರ್ಗೆ ಪಾತ್ ತೋರಿಸುತ್ತೆ ಅದು. ಹಾಗಾಗಿ ಅದ್ರ ಮೂಲಕ ನಾವು ಹೋಗಿ ಸಾಂಗ್ನ ಸೆಲೆಕ್ಟ್ ಮಾಡ್ಕೋಬೋದು. ನಾನಿಲ್ಲಿ ಸರ್ಚಲ್ಲಿ ಟೈಪ್ ಮಾಡಿ ನಮ್ಮ ಸಾಂಗ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಬರೆದಿರುವಂಥದ್ದು ನಾನು ಕ್ಲಿಯರ್ ಮಾಡಿದೆ. ಈಗ ಬರೀತಿದ್ದೀನಿ ಇಲ್ಲಿ ನಮ್ಗೆ ಬೇಕಾಗಿರುವಂಥದ್ದು. ನಾನು ತುಂತೂರು ಅಲ್ಲಿ ನೀರ ಹಾಡು ಆ ಸಾಂಗ್ನ ಸರ್ಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಸಿಕ್ಕಿದೆ, ನನಗೆ ಸರ್ಚ್ ಆಗಿದೆ. ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಡಬಲ್ ಟ್ಯಾಪ್ ಮಾಡಿ ತಕ್ಷಣ ಸಾಂಗ್ ಸೆಲೆಕ್ಟ್ ಆಗಿದೆ. ಈಗ ಸ್ವೈಪ್ ಮಾಡ್ಕೊಂಬಂದ್ರೆ ನಮ್ಗೆ ಏನೇನು ಆಪ್ಷನ್ ಬರುತ್ತೆ ನೋಡೋಣ. ಸ್ಟಾರ್ಟ್ ಮಾರ್ಕರ್ 0.00 ಅಂತ ಹೇಳುತ್ತೆ, ಅದನ್ನ ನಾವು ಹಂಗೆ ಬಿಡಿ. ಎಂಡ್ ಮಾರ್ಕರ್ 15.0 ಅದು ಕೂಡ ಬಿಡಿ. ಇದೆಲ್ಲ ಬಿಡಿ, ಯಾವುದು ಆಪ್ಷನ್ ಬೇಡ. ಇಲ್ಲಿ ಸ್ಟಾರ್ಟ್ ಕೋಲನ್, ಇಲ್ಲಿ ಎಡಿಟ್ ಬಾಕ್ಸ್ ಇದೆಯಲ್ಲ, ಇದ್ರ ಮೇಲೆ ಎಡಿಟ್ ಬಾಕ್ಸ್ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. ಎಡಿಟ್ ಬಾಕ್ಸ್ ಮಾಡಿ ಡಿಲೀಟ್ ಮಾಡಬೇಕು. ಅಲ್ಲಿ ಇರುವಂಥದ್ದು 0.00 ಏನೋ ಇದೆಯಲ್ಲ, ಅದನ್ನು ಡಿಲೀಟ್ ಮಾಡೋಣ. ಸ್ನೇಹಿತರೆ, ಇನ್ನೊಂದು ವಿಷಯ ಏನಂದರೆ, ನಾವು ಇಲ್ಲಿ ಈ
ರಿಂಗ್ ಟ್ಯೂನ್ ಮೇಕರಲ್ಲಿ ಈ ಒಂದು ಆ್ಯಪಲ್ಲಿ ಏನಾಗುತ್ತೆ ಅಂದರೆ ನಾವು 1 ನಿಮಿಷ 5 ಸೆಕೆಂಡಿಂದ 1 ನಿಮಿಷ 45 ಸೆಕೆಂಡ್ವರೆಗೂ ನಮಗೆ ರಿಂಗ್ ಟ್ಯೂನ್ ಬೇಕು ಅಂದ್ಕೊಳ್ಳಿ. ಒಂದು ಉದಾಹರಣೆಗೆ ಸ್ಟಾರ್ಟಿಂಗಿಂದ ಬೇಡ, ಮಧ್ಯದಲ್ಲಿ ಸಾಂಗ್ನ 1 ನಿಮಿಷ 5ನೇ ಸೆಕೆಂಡ್ ಇಂದ 1 ನಿಮಿಷ 45ನೇ ಸೆಕೆಂಡ್ವರೆಗೂ ಏನು ಸಾಂಗ್ ಬರುತ್ತೆ ಅದು ನಿಮಗೆ ರಿಂಗ್ ಟ್ಯೂನ್ ಆಗಿ ಬರಬೇಕು ಅಂತ ಅಂದ್ಕೊಳ್ಳಿ. ಆವಾಗ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ 01.05 ಅಂತ ಹಾಕಿದರೆ 1 ಸೆಕೆಂಡು 5 ಮೈಕ್ರೋ ಸೆಕೆಂಡ್ಸ್ ತೊಗೊಳುತ್ತೆ. ಹಾಗಾಗಿ 1 ನಿಮಿಷ 5 ಸೆಕೆಂಡ್ ತೊಗೊಳ್ಳೋದಕ್ಕೆ ನಾವು ಆದಷ್ಟು ಬೆಸ್ಟ್ ವೇ ಅಂದರೆ 65 ಸೆಕೆಂಡ್. 1 ನಿಮಿಷ 5 ಸೆಕೆಂಡ್ ಅಂದರೆ 65 ಸೆಕೆಂಡ್ ಅಲ್ವಾ. ಹಾಗಾಗಿ 65.00 65.00 ಸ್ಟಾರ್ಟ್ ಮಾರ್ಕರಲ್ಲಿ ಹಾಕ್ಬಿಟ್ಟು ಎಂಡ್ ಮಾರ್ಕರ್ 1 ನಿಮಿಷ 45 ಸೆಕೆಂಡ್ ಅಂದರೆ 105 ಸೆಕೆಂಡ್ ಆಗುತ್ತೆ ಅಲ್ವಾ. ಹಾಗಾಗಿ 105.00 ಹಾಕಿದರೆ 105 ಸೆಕೆಂಡ್ಸ್ ಒಂದು ನಿಮಿಷ 45 ಸೆಕೆಂಡ್ ತೊಗೊಳುತ್ತೆ. ಅಲ್ಲಿಗೆ ನಾವು ಕಟ್ ಮಾಡೋ ಆಪ್ಷನ್ ಇದೆ. ಹಾಗಾದರೆ ನಾನೀಗ ಕಟ್ ಮಾಡಬೇಕಾದ ಸಾಂಗಲ್ಲಿ ನಾನು ನೋಡಿರೋ ಪ್ರಕಾರ 34 ಸೆಕೆಂಡ್ಸಿಂದ 79 ಅಥವಾ 80 ಸೆಕೆಂಡ್ವರೆಗೂ ನನಗೆ ಬೇಕು. ನಾನು ಈ ಹಾಡಿನ ನಾನು ಯಾವ ಸಾಂಗ್ ಸೆಲೆಕ್ಟ್ ಮಾಡಿದ್ದೀನಲ್ಲ ಅದರಲ್ಲಿ 34th ಸೆಕೆಂಡಿಂದ 1 ನಿಮಿಷ 20 ಸೆಕೆಂಡ್ವರೆಗೂ. ಹಾಗಾಗಿ 1 ನಿಮಿಷ 20 ಸೆಕೆಂಡ್ ಅಂದರೆ 80 ಸೆಕೆಂಡ್ವರೆಗೂ ಆಗುತ್ತೆ ಟೋಟಲ್. ಹಾಗಾಗಿ ನಾನು 34.00 ಇಂದ ಸ್ಟಾರ್ಟ್ ಮಾರ್ಕರ್ ಹಾಕಬೇಕಾಗುತ್ತೆ ಇಲ್ಲಿ. 3, 5, 4, period, 0, 0. ಓಕೆ, ನಾನಿಲ್ಲಿ ಸ್ಟಾರ್ಟ್ ಮಾರ್ಕರ್ 34.00 ಹಾಕಿದ್ದೀನಿ ನೋಡಿ. End colon, editing, 34.00, edit box for start ಓಕೆ, colon. ನೆಕ್ಸ್ಟ್ ಈಗ ಎಂಡ್ ಮಾರ್ಕರ್ ಹಾಕೋಣ. End colon, 15.05, edit ಇಲ್ಲಿ box for end colon. 15.05 ಅಂತೇನಿದೆ ಇದನ್ನು ನಾನು ಎಡಿಟ್ ಬಾಕ್ಸ್ ಕ್ಲಿಯರ್ ಮಾಡ್ತೀನಿ. ಅಲ್ಲಿ Delete, done, delete, 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 done. Save, 1, edit box, end colon, 33.96, edit box for start colon, end colon, 1, edit box, delete, delete. ಕ್ಲಿಯರ್ ಮಾಡಿದ್ದೀನಿ ಇಲ್ಲಿ ನಾನೀಗ. ಸೊ ದಟ್ ಇಲ್ಲಿ ನಾನೀಗ 80.00 ಅಂತ ಹಾಕ್ತೀನಿ. 8, 0, period, 0, 0. ನಾನು ಇಲ್ಲಿ 80.00 ಹಾಕಿದ್ದೀನಿ. End colon, editing, 80.00, edit box for end colon. ಈಗ ಮತ್ತೆ ನಾನು ವಾಪಸ್ ಇಲ್ಲಿ ನಾನು ಬರೆದು 80.00 ಹಾಕಿದ್ದೀನಿ. ನಾನು ಮುಂದಕ್ಕೆ ಸ್ವೈಪ್ ಮಾಡಿದರೆ ಆ ಪೇಜ್ ಎಂಡ್ ಆಗುತ್ತೆ. ಆದರೂ ಮತ್ತೆ ಸ್ವೈಪ್ ಮಾಡಿ End marker 80.04. ಆ ಪೇಜ್ನ ಟಾಪ್ಗೆ ಹೋಗುತ್ತೆ. ಹಂಗೆ ಸ್ವೈಪ್ ಮಾಡಿಕೊಂಡ್ರೆ unlabeled, unlabeled, play button. ಇಲ್ಲಿ ಪ್ಲೇ ಆಪ್ಷನ್ ಇದೆ. ಈ ಪ್ಲೇ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ನಾನು ಏನು ಕಟ್ ಮಾಡಿದ್ದೀನಿ ಅದು ಪ್ಲೇ ಆಗುತ್ತೆ. ನೋಡೋಣ ಏನು ಕಟ್ ಆಗಿದೆ ಅಂತ. ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು ತುಂತುರು. ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು. ಹಗಲಿರಲಿ ഇരുളിರಲಿ ನೀರಿರದೆ ಹೇಗಿರಲಿ ನನ್ನ ತುಂಬು ಹೃದಯನೇ ತುಂಬಿದೆ ನಿನ್ನಲ್ಲಿ ತುಂಬು ಪ್ರೀತಿಯನು. ಕಣ್ಣ ಹಾಡಂತೆ ಕಾಯುವೆನು. ಕರೆಕ್ಟಾಗಿ ಇಲ್ಲಿಗೆ ಸ್ಟಾಪ್ ಆಗಿದೆ. ನಾನು ಲೆಕ್ಕ ಹಾಕಿ ಕರೆಕ್ಟಾಗಿ ನೋಡಿದ್ದು ಕರೆಕ್ಟಾಗಿ ಸರಿಯಾಗಿದೆ. ಹಾಗಾಗಿ ನನ್ನ ರಿಂಗ್ ಟ್ಯೂನ್ ಎಷ್ಟು ಬೇಕಾಗಿತ್ತು ಅಷ್ಟೇ ಕರೆಕ್ಟಾಗಿ ಕಟ್ ಆಗಿದೆ. ಸಪೋಸ್ ಏನಾಗುತ್ತೆ ಕೆಲವೊಂದು ಟೈಮ್ ನಿಮಗೆ ಲಾಸ್ಟಲ್ಲಿ ಎಂಡ್ ಮಾಡೋದು ಸ್ವಲ್ಪ ಮೊದಲೇ ಕಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳೋದಾದರೆ ಕಣ್ಣ ಹಾಡಂತೆ ಕಾಯುವೆನು ಅನ್ನೋದು ಲೈನ್ ಎಂಡ್ ಆಗುತ್ತೆ. ಕೆಲವೊಂದು ಸರ್ತಿ ನೀವು ಹಾಕಿದಾಗ ನಾನು 80.00 ಎಂಡ್ ಮಾರ್ಕರ್ ಹಾಕಿದ್ದೀನಿ. 80 ಸೆಕೆಂಡ್ ಹಾಕಿದ್ದೀನಲ್ವಾ. ನೀವು 78 ಸೆಕೆಂಡ್ ಏನಾದರೂ ಹಾಕಿದಾಗ ಏನಾಗುತ್ತೆ, ಕಣ್ಣ ಹಾಡಂತೆ ಕಾಯ್ ಅಥವಾ ಅಷ್ಟೇ ಅಲ್ಲಿಗೆ ಕಟ್ ಆಗುತ್ತೆ. ಆವಾಗ ನೀವು ಮತ್ತೆ ಫಸ್ಟಿಂದ ಎಲ್ಲ ಮಾಡ್ಕೊಂಬರೋ ಅವಶ್ಯಕತೆ ಇರಲ್ಲ. ಮತ್ತು ನೀವು ಸಪೋಸ್ ಏನಾದರೂ ರಾಂಗ್ ಆಗಿದೆ ಅಥವಾ ಒಂದು ಸ್ವಲ್ಪ ಸೆಕೆಂಡ್ ಸಾಂಗ್ ಇನ್ನು ಸ್ವಲ್ಪ ಜಾಸ್ತಿ ಬೇಕು ರಿಂಗ್ ಟ್ಯೂನು ಅಂತಾದರೆ ಮತ್ತೆ ಎಂಡ್ ಮಾರ್ಕರ್ಗೆ ಹೋಗ್ಬಿಟ್ಟು ಈಗ 80 ಹಾಕಿದ್ದೀನಿ, ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೆ 82 ಅಥವಾ ಸ್ವಲ್ಪ ಕಮ್ಮಿ ಆಗಬೇಕಾಗಿತ್ತು ಅಂದರೆ 79 ಈ ಥರ ನಂಬರ್ಸ್ನ ಹಾಕಿಬಿಟ್ಟು ಇದು ಮಾಡಿದರೆ ಅಲ್ಲಿ ಆ ಒಂದು ರಿಂಗ್ ಟ್ಯೂನು ಸರಿಯಾಗಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಕಟ್ ಆಗುತ್ತೆ. ಹಾಗಾಗಿ ಪ್ಲೇ ಮಾಡಿ ನಾವು ನೋಡಿದ್ವಲ್ಲ, ಈಗ ಅದನ್ನು ಸೇವ್ ಮಾಡ್ಕೋಬೇಕು. ಒನ್ ಟೈಮ್ ಬ್ಯಾಕ್ ಬನ್ನಿ. ಈಗ ಸ್ವೈಪ್ ಮಾಡ್ಕೊಂಡು ನೋಡೋಣ. Unlabeled button. Start colon.
33 point. End call. 80 point. Save. Reset. Save. Button. ಸೇವ್ ಇದೆ, Reset. Button. ರೀಸೆಟ್ ಅಂತಲೂ ಆಪ್ಷನ್ ಇದೆ. ಆ್ಯಂಡ್ ನಾವು ಬ್ಯಾಕ್ ಬಂದುಬಿಟ್ಟು ಸ್ವೈಪ್ ಮಾಡ್ಕೊಂಡು ಬಂದೆ ನಾನು. ಇಲ್ಲಿ ಸೇವ್ ಮತ್ತು ರೀಸೆಟ್ ಅಂತ ಆಪ್ಷನ್ ಇದೆ. Save. ಸೇವ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಿದ್ದೀನಿ ಈಗ ನಾನು. ಸೇವ್ ಮೇಲೆ ಡಬಲ್ ಟ್ಯಾಪ್ ಮಾಡಿದಾಗ Save. Button. Cancel. Button. MP3 Studio. Drop down list. Rington. Suntour Valley Rington. Edit box. New track name. ಈ ನೇಮು ತುಂತುರು ರಿಂಗ್ ಟ್ಯೂನ್ ಅಂತ ಇಲ್ಲಿ ನೇಮ್ ಆಲ್ರೆಡಿ ಆಟೋಮೆಟಿಕ್ ಆಗೋದು ತೊಗೊಂಡಿದೆ. ಈ ನೇಮ್ನ ನಾನಿನ್ನು ಚೇಂಜ್ ಮಾಡಬೇಕಂದ್ರೆ ಇದನ್ನು ಡಿಲೀಟ್ ಮಾಡಿ ನಾವು ಬೇಕಾದರೆ ಹಾಕೋಬೋದು. ನನಗೇನು ಡಿಲೀಟ್ ಮಾಡೋ ಅವಶ್ಯಕತೆ ಇಲ್ಲ, ಇದೇ ಇರಲಿ ಅನ್ನೋದು ನನ್ನ ಬಯಕೆ. ಹಾಗಾಗಿ ನಾನು ಹಾಗೆ ಬಿಡ್ತಾ ಇದ್ದೀನಿ. ಅದನ್ನು ಸ್ವೈಪ್ ಮಾಡ್ತೀನಿ ಮುಂದಕ್ಕೆ. Save. Button. ಸೇವ್ ಬಟನ್ ಕೇಳ್ತಿದೆ. ಓಕೆ, ಸೇವ್ ಮಾಡೋಣ. Cancel. Button. ಕ್ಯಾನ್ಸಲ್ ಕೂಡ ಇದೆ ಬೇಕಾದರೆ ಅಲ್ಲಿ. Save. ಸೇವ್ Button. ಕೊಡ್ತೀನಿ ನಾನು. ಸೇವ್ ಆಗ್ತಿದೆ ಈಗ. Saved exclamation mark. Make this your default ringtone or assign it to a contact question mark. ನೋಡಿ, ಈಗ ಇನ್ನೊಂದು ಆಪ್ಷನ್ ಕೇಳ್ತು. ಇದು ರಿಂಗ್ ಟ್ಯೂನ್ ಆಲ್ರೆಡಿ ನಿಮ್ಮ ಮೊಬೈಲಲ್ಲಿ ಈಗ ಸೇವ್ ಆಯಿತು. ಇದನ್ನೇ ನೀವು ನಿಮ್ಮ ರಿಂಗ್ ಟ್ಯೂನ್ ಆಗಿ ಈಗ ಇಟ್ಕೋಬೇಕಾ, ಅಥವಾ ನಿಮ್ಗೆ ಯಾರಿಗಾದರೂ ಪರ್ಸನಲ್ ಆಗಿ ಕೆಲವೊಂದು ನಂಬರ್ಗೆ, ಪರ್ಟಿಕ್ಯುಲರ್ ನಂಬರ್ಗೆ ನೀವು ಈ ರಿಂಗ್ ಟ್ಯೂನ್ನ ಅಸೈನ್ ಮಾಡಬೇಕಾ ಅಂತ. Saved exclamation mark. Make default. Assign to contact. Close. Button. ಇಲ್ಲಿ 3 ಆಪ್ಷನ್ ಇದೆ. Assign to Make default. Button. ಮೇಕ್ ಡಿಫಾಲ್ಟ್ ಅಂದರೆ ಡಿಫಾಲ್ಟ್ ರಿಂಗ್ ಟೋನ್ ಅಂದರೆ ಮಾಮೂಲಿ ಯಾರೇ ಕಾಲ್ ಮಾಡಿದ್ರು ಇದೇ ರಿಂಗ್ ಟ್ಯೂನ್ ಬರೋಂಗೆ ಇಟ್ಕೋಬೋದು. Assign to contact. Button. ಪರ್ಟಿಕ್ಯುಲರ್ ಆಗಿ ಯಾರಾದರೂ ಕೆಲವರಿಗೆ ಇಟ್ಕೋಬೋದು. Close. Button. ಕ್ಲೋಸ್ ಮಾಡಿದರೆ ಎಲ್ಲ ಕ್ಲೋಸ್ ಆಗುತ್ತೆ, ಅಂದರೆ ರಿಂಗ್ ಟ್ಯೂನ್ ಸೇವ್ ಆಗಿರುತ್ತೆ, ಕ್ಲೋಸ್ ಆಗಿರುತ್ತೆ. ಕ್ಲೋಸ್ ಮಾಡೋಣ. Assign to Close. ಈಗ ಇಲ್ಲಿಗೆ ಈ ರಿಂಗ್ ಟ್ಯೂನ್ ಕಟ್ ಮಾಡುವಂಥ ಒಂದು ಆಪ್ಷನ್ ಮುಗಿಯಿತು. Navigate up. MP3 cutter. ಹಾಗಾದರೆ ಇಲ್ಲಿ ನೀವು ಕಟ್ ಮಾಡಿರುವಂಥ ರಿಂಗ್ ಟ್ಯೂನ್ ಎಲ್ಲಿರುತ್ತೆ ಸ್ನೇಹಿತರೆ? ನಿಮ್ಮ ಇಂಟರ್ನಲ್ ಮೆಮೊರಿಯಲ್ಲಿ, ಫೋನಲ್ಲಿ ಇಂಟರ್ನಲ್ ಮೆಮೊರಿಯಲ್ಲಿ MP3 ಸ್ಟುಡಿಯೋ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ. ನಾವು ಕಟ್ ಮಾಡಿರುವಂಥ ರಿಂಗ್ ಟ್ಯೂನ್ ಅಲ್ಲೋಗಿ ಸೇವ್ ಆಗಿರುತ್ತೆ. ಇಷ್ಟೊತ್ತು ನಾನು ನಿಮಗೆ ಮೊಬೈಲಲ್ಲಿ ರಿಂಗ್ ಟ್ಯೂನ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟೆ. ನಾನು ತಿಳಿಸ್ಕೊಟ್ಟಿರುವಂತಹ ವಿಧಾನ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೆ ಅರ್ಥ ಕೂಡ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಅನ್ನೋದಕ್ಕಿಂತ ಯಾವುದೇ ರೀತಿ ಸಂದೇಹಗಳು ಇದ್ದರೂ ಇದರ ಬಗ್ಗೆ ನೀವು ನನಗೆ ಕೇಳ್ಬೋದು. ಮತ್ತೆ ಮುಂದೆ ಇನ್ನೊಂದು ಟ್ಯುಟೋರಿಯಲ್ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ಈ ಆ್ಯಪ್ ಲಿಂಕ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀವಿ, ಅಲ್ಲಿಂದ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು. ಇನ್ನೆಲ್ಲ ಶುಭ ಶಕುನ, ಅನುದಿನವೂ ಸನ್ಮಾನ. ಇನ್ನೆಲ್ಲ ಶುಭ ಶಕುನ, ಅನುದಿನವೂ ಸನ್ಮಾನ. ಮರೆಯದಂತ ಸವಿ ಸವಿಗಳಿಗೆ ತಂದಿತು ಯುಗಾದಿ.